ಕೃಷಿ ಅಂತ ಹೇಳಿದ್ರೆ ಪ್ಲ್ಯಾನಿಂಗ್ ಇರಬೇಕು, ಯೋಜನೆ ಬಹಳ ಮುಖ್ಯ. ಏನೋ ಒಂದು ಬೆಳೆಯೋದಲ್ಲ. ತಾವು ಭಾಳಷ್ಟು ಜನರಿಗೆ ಈ ಕೃಷಿ ಯಾವ ರೀತಿ ಮಾಡಬೇಕು ಅಂಥೇಳಿ ಈ ಪ್ಲ್ಯಾನ್ ಸಿದ್ಧ ಮಾಡಿಕೊಡ್ತಾ ಇದ್ದೀರಿ. ಅಂದರೆ ಬಿಲ್ಡಿಂಗ್ ಪ್ಲ್ಯಾನ್ ಕೊಟ್ಟ ರೀತಿಯಲ್ಲಿ ನೀವು ಕೃಷಿನೂ ಈ ರೀತಿ ಮಾಡಬೇಕು, ಇದೇ ಬೆಳೆ ಬೆಳಿಬೇಕು, ಈ ಕುರಿತು ಸಂಪೂರ್ಣ ಮಾಹಿತಿ ತಾವು ನೀಡ್ತಾ ಇದ್ದೀರಿ. ಎಷ್ಟು ಜನ ನಿಮ್ಮಿಂದ ಈ ಮಾಹಿತಿ ಪಡೆದು ಅದನ್ನು ಅನುಸರಿಸಿ ಇವತ್ತು ಸಾಧನೆ ಮಾಡಿರೋ ಉದಾಹರಣೆಗಳು ಎಷ್ಟಿವೆ ಅನ್ನೋದು ನಮ್ಮೆಲ್ಲರ ಕುತೂಹಲದ ಪ್ರಶ್ನೆ. ನನ್ನ ತರಬೇತಿ ಕಾರ್ಯಕ್ರಮಗಳು ಸುಮಾರು 1800 ದಾಟಿದಾವೆ ಈಗಾಗಲೇ. ನನ್ನ ಒಂದು ಮಾರ್ಗದರ್ಶನದಲ್ಲಿ ತೋಟ ಮಾಡಿರೋರು ಸುಮಾರು ಒಂದು 700-800 ಜನಕ್ಕೂ ಅಧಿಕ ಮಂದಿ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಸ್ಟೇಜ್ ಬೈ ಸ್ಟೇಜ್ ಅಂತ ಹೇಳಿದ್ರೆ ಅವನು ಬೌಂಡ್ರಿಯಲ್ಲಿ ಏನು ಮಾಡ್ಕೋಬೇಕು, ಇದು ಎಲ್ಲವನ್ನೂ ಅವನ ಒಟ್ಟು ಜಮೀನಿನ ವಿಸ್ತರಣವನ್ನ ಫಸ್ಟ್ ನಿರ್ಧಾರ ಮಾಡಿಕೊಂಡು ಅವನಿಗೆ ಏನು ಬೇಕಾಗಿದೆ, ಅವನಿಗೆ ಸಂಪೂರ್ಣವಾಗಿ ಅದು ಕಮರ್ಷಿಯಲ್ ಆಗಬೇಕಾ, ಇಲ್ಲ ಅಥವಾ ಅವನ ಮನೆ ಮಟ್ಟಿಗೆ ಬೇಕಾ, ಅಥವಾ ಅವನ ಒಂದು ಶೋಕಿಗೆ ಬೇಕಾ, ಇದನ್ನೆಲ್ಲವನ್ನ ತಿಳ್ಕೊಂಡು ಆ ಬೌಂಡ್ರಿಯಲ್ಲಿ ಏನು ಕೊಡಬೇಕು ನಾವು. ಮತ್ತೆ ಮಧ್ಯದಲ್ಲಿ ಉದಾಹರಣೆಗೆ ಇವಾಗ ಹಣ್ಣಿನ ತೋಟ ಕಟ್ಟಬೇಕಾಗಿದ್ರೆ ಆ ಹಣ್ಣಿನ ತೋಟದಲ್ಲಿ 20 ಅಡಿಗೆ ಹಾಕೋ ಹಣ್ಣಿನ ಗಿಡಗಳು ಯಾವುವು, 15 ಅಡಿಗೆ ಹಾಕುವಂಥ ಹಣ್ಣಿನ ಗಿಡಗಳು ಯಾವುವು, 10 ಅಡಿಗೆ ಹಾಕೋ ಹಣ್ಣಿನ ಗಿಡಗಳು ಯಾವುವು, ಮತ್ತೆ 6 ಅಡಿಗೆ ಹಾಕುವಂಥ ಸಣ್ಣ ಸಣ್ಣ ಹಣ್ಣಿನ ಗಿಡಗಳು ಯಾವುವು, ಇವುಗಳಲ್ಲಿ ಯಾವ ದಿಕ್ಕಿಗೆ ಬರಬೇಕು. ಅಂದ್ರೆ ನಮಗೆ ಬೆಳಕಿನ ಒಂದು ಸೂರ್ಯನ ಬಿಸಿಲು ಯಾವ ತರ ಗಿಡಗಳಿಗೆ ಸಂಪೂರ್ಣವಾಗಿ ಲಭ್ಯತೆ ಆಗಬೇಕು ಅನ್ನೋ ರೀತಿಯಲ್ಲಿ ಅವುಗಳನ್ನ ಒಂದು ಡಿಸೈನ್ ಮಾಡಿ, ಅದರ ಜೊತೆಗೆ ಆ ಗಿಡಗಳ ಮಧ್ಯೆ ನಾವು ತರಕಾರಿಗಳನ್ನ ಹೇಗೆ ಬೆಳ್ಕೋಬೇಕು, ದವಸ ಧಾನ್ಯಗಳನ್ನ ಹೇಗೆ ಬೆಳ್ಕೋಬೇಕು ಅನ್ನೋದನ್ನೆಲ್ಲ ಅವರಿಗೆ ಕೂಲಂಕುಷವಾಗಿ ತಿಳಿಸಿ, ಬಹಳ ಮುಖ್ಯವಾಗಿ ಭೂಮಿಯ ಸಿದ್ಧತೆ. ಇವತ್ತು ನಮ್ಮಲ್ಲಿ ಕಳ್ಚೋಗಿರೋ ಕೊಂಡಿ ಅಂತ ಹೇಳಿದ್ರೆ ಭೂಮಿಯ ಸಿದ್ಧತೆ. ಈ ಭೂಮಿಯ ಸಿದ್ಧತೆಯನ್ನ ಮಾಡದೆ ನಾವು ಯಾವುದೇ ಒಂದು ತೋಟದ ಬೆಳೆಗಳನ್ನ ಇಟ್ಟಾಗ ಆ ಭೂಮಿಯ ಸಿದ್ಧತೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ಮಣ್ಣಿಗೆ ನೀರನ್ನ ಹಿಡಿದಿಟ್ಕೊಳ್ಳುವ ಶಕ್ತಿ ಆಗಲಿ, ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಆಗಲಿ, ಅಥವಾ ಸೂಕ್ಷ್ಮ ಜೀವಿಗಳನ್ನ ಅಲ್ಲಿ ಪೋಷಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಲಿ ಭೂಮಿಯಲ್ಲಿ ಇರೋದಿಲ್ಲ. ಇದನ್ನೆಲ್ಲನೂ ಆ ಭೂಮಿಯ ಸಿದ್ಧತೆ ಹೇಗೆ ಮಾಡಬೇಕು ಅನ್ನೋದು ಫಸ್ಟ್ ಮೊದಲನೇ ಪಾಠ ರೈತರಿಗೆ ಮಾಡಿ, ಆ ಗುಂಡಿಯ ಸಿದ್ಧತೆ ಇವನ್ನೆಲ್ಲ ಮುಗಿಸಿದ ನಂತರ ಯಾವ್ಯಾವ ಗಿಡ ಎಲ್ಲಿ ಹಾಕೋಬೇಕು, ನಿಮ್ಮ ಅಂದ್ರೆ ಆ ಏರಿಯಾಗೆ ಯಾವ ಹಣ್ಣಿನ ಬೆಳೆಗಳು ಸೂಕ್ತ ಆಗುತ್ತೆ, ಇವುಗಳನ್ನೆಲ್ಲ ಅವರಿಗೆ ತಿಳಿಸಿ ಅವ್ರನ್ನ ಸಿದ್ಧಗೊಳಿಸಿ ಅವರಿಗೆ ತೋಟ ಕಟ್ಟಿಕೊಡೋದು ಬಹಳ ಮುಖ್ಯ ಆಗುತ್ತೆ.